ಫ್ರೆಂಡ್ಸ್, ಇವತ್ತು ಮೈಸೂರಿನ ಮಹಾರಾಜ ಕಾಲೇಜು ಗ್ರೌಂಡಲ್ಲಿ ಬೃಹತ್ ಉದ್ಯೋಗ ಮೇಳ ಸರ್ಕಾರದ ವತಿಯಿಂದ ನಡೀತಾ ಇದೆ. ಸೊ ಯಾರೆಲ್ಲ ಈ ಒಂದು ಉದ್ಯೋಗ ಮೇಳಕ್ಕೆ ಬರ್ತಾ ಇದ್ದೀರಾ ಅವ್ರಿಗಾಗಿ ಈ ಮಾಹಿತಿ. ನಾನೀಗ ಈ ಗ್ರೌಂಡಲ್ಲಿ ಇದ್ದೀನಿ. ಸೊ ಇಲ್ಲಿ ಯಾವ ರೀತಿಯ ಸಿದ್ಧತೆಗಳು ನಡೀತಾ ಇದೆ ಅಂತ ಅನ್ನೋದನ್ನು ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಇದು ಹೊರಗಡೆ ಎಂಟ್ರೆನ್ಸಿನ ದೃಶ್ಯ. ಎಲ್ಲ ಒಂದಷ್ಟು ಫ್ಲೆಕ್ಸಿಂದ ಹಾಕಿದ್ದಾರೆ. ಇದು ನಿಮಗೆ ಒಳಗಡೆ ಎಂಟ್ರ್ ಆಗೋದಕ್ಕೆ ಸಿಗುವಂಥ ಒಂದು ಗೇಟು. ಇಲ್ಲಿ ಎಲ್ಲ ಸಕಲ ಒಂದು ಸಿದ್ಧತೆಗಳನ್ನ ನಡೀತಾ ಇದ್ದಾವೆ. ಸ್ವಲ್ಪ ಸೆಕ್ಯೂರಿಟಿ ಎಲ್ಲ ಟೈಟ್ ಆಗಿರುತ್ತೆ, CM ಎಲ್ಲ ಬರ್ತಿರೋದ್ರಿಂದ. ಸೊ ನೋಡಿ, ಇದು ಕೌಂಟರು, ನಿಮಗೆ ರಿಜಿಸ್ಟ್ರೇಷನ್ ಕೌಂಟರ್ಗಳು. ವಿಶೇಷ ಚೇತನರಾದರೆ ಇಲ್ಲಿ ಅವರಿಗೆ ಸಪ್ರೇಟ್ ಎಂಟ್ರೆನ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಹಾಗೆ ಸಾಕಷ್ಟು ಕೌಂಟ್ರುಗಳು ಇಲ್ಲಿ ನೋಡೋದಕ್ಕೆ ನಿಮ್ಗೆ ಸಿಗ್ತಾ ಇದ್ದಾವೆ. ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ಈ ಕಡೆ ಬಂದರೆ ಬೇರೆ ಬೇರೆ ಒಂದು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ಒಂದು ಮೈದಾನ ಸಾಕಷ್ಟು ದೊಡ್ಡದಿರೋದ್ರಿಂದ ತುಂಬ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಆನ್ಲೈನ್ ರಿಜಿಸ್ಟರ್ ಮಾಡಿಸ್ಕೊಳ್ಳೋರಿಗೆ ಆ ಕಡೆ ಪ್ಲೇಸು. ಇಲ್ಲಿ ಏನು ಒಂದು ಕಂಪನಿಗಳು ಬರ್ತಾವಲ್ಲ, ಅವರು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕಿರುವಂಥ ಪ್ಲೇಸ್ಗಳು. ಬೇರೆ ಬೇರೆ ಸಪ್ರೇಟ್ ಪಾರ್ಟಿಷನ್ಗಳನ್ನ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಇದು ಒಂದು ದೊಡ್ಡ ಸ್ಟೇಜು. ಇದು ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತು ಮುಖ್ಯಮಂತ್ರಿಗಳು ಎಲ್ಲರೂ ಬರ್ತಿರೋದ್ರಿಂದ ಈ ಒಂದು ಸ್ಟೇಜು ದೊಡ್ಡದಾಗೆ ಮಾಡಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ. ತುಂಬ ಜನಗಳು ಆಸ್ಪಿರೆಂಟ್ಸು ಬರುವ ನಿರೀಕ್ಷೆ ಇರೋದ್ರಿಂದ ಸಾಕಷ್ಟು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಯಾರಾದರೂ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಬಂದ ತಕ್ಷಣ ಇಲ್ಲಿರುವಂಥ ಇನ್ಸ್ಟ್ರಕ್ಷನ್ಗಳನ್ನು, ಈ ಸ್ಟೆಪ್ಗಳನ್ನ ಫಾಲೋ ಮಾಡಿ. ಹಾಗೆ ಇಲ್ಲಿ ಬರುವಂತಹ ಉದ್ಯೋಗಾಕಾಂಕ್ಷಿಗಳಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದಾಯಿತು ಈ ಒಂದು ಉದ್ಯೋಗ ಮೇಳಕ್ಕೆ ನಡೀತಾ ಇರುವಂಥ ತಯಾರಿಗೆ ಸಂಬಂಧಪಟ್ಟಂಥ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ನ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಮತ್ತೆ